ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು PM ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕರ್ನಾಟಕದ ಪ್ರೈಡ್ ಆದ ಮೈಸೂರು ದಸರಾ ಫೆಸ್ಟಿವಲ್ ಬಗ್ಗೆ ಮಾತಾಡ್ತೀನಿ. ದಿಸ್ ಇಸ್ ನಾಟ್ ಜಸ್ಟ್ ಎ ಸೆಲೆಬ್ರೇಷನ್, ಇಟ್ಸ್ ಕಾಲ್ಡ್ ನಾಡ ಹಬ್ಬ, ದ ಸ್ಟೇಟ್ ಫೆಸ್ಟಿವಲ್ ಆಫ್ ಕರ್ನಾಟಕ. ಮೈಸೂರು ದಸರಾಗೆ ಹಿಸ್ಟ್ರಿ ಆಲ್ಮೋಸ್ಟ್ 400 ಇಯರ್ಸ್ ಓಲ್ಡ್. ಇದನ್ನು ಮೊದಲ ಬಾರಿಗೆ ಆರಂಭಿಸಿದವರು ರಾಜ ಒಡೆಯರ್ ಇನ್ 1610. ಆ ನಂತರದಿಂದ ದಸರಾ ಫೆಸ್ಟಿವಲ್ ಮೈಸೂರು ಸಿಟಿಗೆ ರಾಯಲ್ ಚಾರ್ಮ್ ಕೊಡ್ತಾ ಬಂದಿದೆ. ಈ ಫೆಸ್ಟಿವಲ್ನ ಮೇನ್ ಹೈಲೈಟ್ ಎಂದರೆ ಚಾಮುಂಡೇಶ್ವರಿ ದೇವಿ ಪೂಜೆ. ಆನ್ ವಿಜಯದಶಮಿ ಡೇ ಚಾಮುಂಡೇಶ್ವರಿ ಅಮ್ಮನ ಐಡಲ್ ಅನ್ನು ಜಂಬೂ ಸವಾರಿ ಪ್ರೊಸೆಷನ್ನಲ್ಲಿ ಕರೆದೊಯ್ಯುತ್ತಾರೆ. ಡೆಕೋರೇಟೆಡ್ ಎಲಿಫೆಂಟ್ ಮೇಲೆ ಗೋಲ್ಡನ್ ಅಂಬಾರಿಯಲ್ಲಿ ಅಮ್ಮನ ಮೂರ್ತಿ. ಈ ಸೈಟ್ ನೋಡುವುದೇ ಗೂಸ್ ಬಂಪ್ಸ್ ಕೊಡುತ್ತೆ. ದಸರಾ ಸಮಯದಲ್ಲಿ ಮೈಸೂರು ಸಿಟಿ ಕಲ್ಚರ್ ಹಬ್ ಅಂತಾನೆ ಹೇಳ್ಬೋದು. ಟ್ರೆಡಿಷನಲ್ ಡ್ಯಾನ್ಸಸ್, ಮ್ಯೂಸಿಕ್ ಕನ್ಸರ್ಟ್ಸ್, ರಿಸ್ಲಿಂಗ್ ಕಾಂಪಿಟೇಷನ್ಸ್, ಫುಡ್ ಫೆಸ್ಟಿವಲ್, ಎಕ್ಸಿಬಿಷನ್ಸ್ ಎಲ್ಲ ಮಿಕ್ಸ್ ಆಗಿ ಇರುತ್ತೆ. ಇದನ್ನು ನೋಡೋದೇ ಕಣ್ಣಿಗೆ ಒಂಥರ ಹಬ್ಬ. ಗ್ರ್ಯಾಂಡ್ ಫಿನಾಲೆ ಅಂದರೆ ಟಾರ್ಚ್ ಲೈಟ್ ಪ್ಯಾರಡೆ ಅಟ್ ಬನ್ನಿ ಮಂಟಪಲ್ಲಿ ಅದೊಂದು ರಾಯಲ್ ಫೀಲಿಂಗೇ ಕೊಡುತ್ತೆ. ಮತ್ತೊಂದು ಹೈಲೈಟ್ ಅಂದರೆ ಮೈಸೂರು ಪ್ಯಾಲೇಸ್ ಇಲ್ಯುಮಿನೇಷನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 1 lakh ಬಲ್ಬ್ಸ್ ಲೈಟ್ ಅಪ್ ದಿ ಪ್ಯಾಲೇಸ್. ಅಟ್ ನೈಟ್ ಹೋಲ್ ಪ್ಯಾಲೇಸ್ ಲುಕ್ಸ್ ಲೈಕ್ ಗೋಲ್ಡನ್ ಡ್ರೀಮ್. ವರ್ಲ್ಡ್ ಫೇಮಸ್ ಆಗಿದೆ ಇದು. ಅದೇನೆಂದರೆ ಫ್ರೆಂಡ್ಸ್, ಮೈಸೂರು ದಸರಾ ಇಸ್ ನಾಟ್ ಜಸ್ಟ್ ಅ ಫೆಸ್ಟಿವಲ್, ಅದು ಕರ್ನಾಟಕಸ್ ಐಡೆಂಟಿಟಿ, ಅವರ್ ಕಲ್ಚರ್, ಅವರ್ ಪ್ರೈಡ್. ಎವ್ರಿ ಕನ್ನಡಿಗ ಮಸ್ಟ್ ಫೀಲ್ ಪ್ರೌಡ್ ಆಫ್ ದಿಸ್ ರಾಯಲ್ ಸೆಲೆಬ್ರೇಷನ್. ಸೊ ಫ್ರೆಂಡ್ಸ್, ನಾನು ಮೈಸೂರಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ದಸರಾ ಅಟ್ಮಾಸ್ಫಿಯರ್ ಜಸ್ಟ್ ಮ್ಯಾಜಿಕಲ್ ಆಗಿತ್ತು. ಈವ್ನಿಂಗ್ ಪ್ಯಾಲೇಸ್ ಲೈಟಿಂಗ್ ನೋಡೋದು, ಎಕ್ಸಿಬಿಷನ್ಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಎಲ್ಲ ಅನ್ಫರ್ಗೆಟಬಲ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಈಗ ಫೆಸ್ಟಿವಲ್ ಟೈಮ್ ಬಂದಾಗ ಮೈಸೂರನ್ನು ತುಂಬ ಮಿಸ್ ಮಾಡ್ತೀನಿ. ಇಂತಹ ಸ್ಟೋರೀಸ್, ಹಿಸ್ಟರಿ ಮತ್ತು ಕಲ್ಚರ್ ಬಗ್ಗೆ ಇನ್ನಷ್ಟು ವಿಡಿಯೋಸ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ PM ಸ್ಟೋರೀಸ್ ಚಾನಲ್ಗೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಜೈ ಕರ್ನಾಟಕ, ಜೈ ಹಿಂದ್.